ಗೆಳೆಯರೆ, ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇಲ್ಲಿಯವರೆಗಿನ ಅತ್ಯಂತ ಮಾರಣಾಂತಿಕ ಅಸ್ತ್ರವನ್ನ ಸಿದ್ಧಪಡಿಸಿದೆ ಅನ್ನೋದು ನಿಮಗೆ ಗೊತ್ತಾ? ಹೌದು ಗೆಳೆಯರೆ, ಶಿವಾಸ್ತ್ರ ಎಂಥ ಒಂದು ಮಹಾಶಕ್ತಿಯಾಗಿದೆ ಅಂದರೆ ಇದರಲ್ಲಿ DRDO ತನ್ನ ಸೀಕ್ರೆಟ್ ತಂತ್ರಜ್ಞಾನವನ್ನ ಅಳವಡಿಸಿದೆ. ಜಗತ್ತಿನ 12ಕ್ಕೂ ಹೆಚ್ಚು ದೇಶಗಳು ಈ ತಂತ್ರಜ್ಞಾನದ ಬಗ್ಗೆ ಕೇಳಿದ ನಂತರ ಇದನ್ನ ಪಡೆಯೋದಕ್ಕೆ ಹತಾಶರಾಗಿದ್ದಾರೆ. ಚೀನಾ, ಪಾಕಿಸ್ತಾನ್, ಟರ್ಕಿ ಅಂತ ಶತ್ರುಗಳು ಇದನ್ನ ಕಂಡು ನಡುಗುತ್ತಿವೆ. ಹಾಗಾದ್ರೆ ಈ ಸೀಕ್ರೆಟ್ ತಂತ್ರಜ್ಞಾನ ಅಂದರೇನು? ಇಡೀ ಜಗತ್ತು ಇದನ್ನ ಪಡೆಯುವುದಕ್ಕಾಗಿ ಯಾಕೆ ಹತಾಶರಾಗಿದ್ದಾರೆ ಹಾಗೂ ಯಾಕೆ ಇದನ್ನ ಭಾರತದ ಬ್ರಹ್ಮಾಸ್ತ್ರ ಅಂತ ಕರೆಯುತ್ತಿದ್ದಾರೆ? ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲೂ ಕೇಳಿರದ ಈ ಶಿವಾಸ್ತ್ರದ ಕಥೆಯನ್ನ ಹೇಳಲಿದ್ದೇವೆ. ಇದನ್ನು ತಿಳಿದಾಕ್ಷಣ ಖಂಡಿತವಾಗಿಯೂ ನೀವು ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೆಮ್ಮೆಯಿಂದ ಹೇಳ್ತೀರಿ. ಆದರೆ ಗೆಳೆಯರೆ, ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಹಾಗೂ ಇದನ್ನ ನೆನಪಿನಲ್ಲಿಡಿ, ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ. ಗೆಳೆಯರೆ, ಶಿವಾಸ್ತ್ರ ಅಂದ್ರೆ ಪಿನಾಕ. ಕೆಲವರು ಇದನ್ನ ಭಾರತದ ಬ್ರಹ್ಮಾಸ್ತ್ರ ಅಂತಾನೂ ಹೇಳ್ತಾ ಇದ್ದಾರೆ. ಇದು ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ಇದನ್ನ ಒಮ್ಮೆ ಯುದ್ಧ ಭೂಮಿಯಲ್ಲಿ ಇಳಿಸಿದ್ರೆ ಶತ್ರು ದೇಶಗಳ ಅನೇಕ ನಗರಗಳು ಕೆಲವೇ ನಿಮಿಷಗಳಲ್ಲಿ ನಾಶವಾಗ್ತವೆ. ಇದು ಕೇವಲ ಆಯುಧವಾಗಿರೋದಲ್ಲದೆ ಸಂಪೂರ್ಣ ಯುದ್ಧ ವ್ಯವಸ್ಥೆ ಆಗಿದೆ. ಇತ್ತೀಚೆಗೆ ಅರ್ಮೇನಿಯಾ ಈ ಆಯುಧದ ಶಕ್ತಿಯನ್ನು ಬಹಿರಂಗಪಡಿಸಿದ್ದು, ಇದರಿಂದಾಗಿ ಬಹಳಷ್ಟು ದೇಶಗಳು ಇದನ್ನ ಖರೀದಿಸುವುದಕ್ಕಾಗಿ ಸಾಲಿನಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಅರ್ಮೇನಿಯಾವು ಇದರಲ್ಲಿ ಬಹಳ ಉನ್ನತ ಮಟ್ಟದ ತಂತ್ರಜ್ಞಾನ ಇದೆ ಅಂತ ಹೇಳಿದೆ. ಇದರಿಂದ ಈ ಶಿವಾಸ್ತ್ರ ಆಯುಧವನ್ನು ಖರೀದಿಸುವುದಕ್ಕಾಗಿ ಇತರೆ ದೇಶಗಳ ಮಧ್ಯೆ ಪೈಪೋಟಿ ನಡೀತಾ ಇದೆ. ಎಲ್ಲ ಪರಿಸ್ಥಿತಿಗಳಲ್ಲಿ ಈ ಆಯುಧವು ಕೆಲಸ ಮಾಡುವುದಕ್ಕೆ ಸಮರ್ಥವಾಗಿದೆ. ಅದು ಹಿಮಭರಿತ ಪರ್ವತಗಳು ಅಥವಾ ಮರುಭೂಮಿಯಾಗಿರಬಹುದು. ಕೆಲವು ವರ್ಷಗಳ ಹಿಂದೆ ಭಾರತವು ರಷ್ಯಾ, ಅಮೆರಿಕ, ಫ್ರಾನ್ಸ್ ಮತ್ತು ಇಸ್ರೇಲ್ ತಯಾರಿಸಿದ ಶಸ್ತ್ರಾಸ್ತ್ರಗಳ ಮೇಲೆ ಅಷ್ಟೇ ಡಿಪೆಂಡ್ ಇರಬೇಕಾಗಿತ್ತು. ಆದರೆ ಮೋದಿ ಸರ್ಕಾರ ಬಂದ ನಂತರ ಭಾರತದ ರಕ್ಷಣಾ ಕ್ಷೇತ್ರವನ್ನು ಎಷ್ಟು ಬಲಿಷ್ಠಗೊಳಿಸಿದೆ ಅಂದರೆ ಇವತ್ತಿಗೆ ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳ ನಿರ್ಮಾಣ ಮಾಡ್ತಾ ಇದೆ. ಮೋದಿ ಸರ್ಕಾರದ ಈ ನೀತಿಗಳ ಫಲವೇ ಇವತ್ತಿಗೆ ಭಾರತ ತಯಾರಿಸಿದ ಅಸ್ತ್ರಗಳ ವಿರುದ್ಧ ಅಮೆರಿಕ, ರಷ್ಯಾ ಸಹ ನಿಲ್ಲೋದಕ್ಕೆ ಸಾಧ್ಯವಾಗ್ತಿಲ್ಲ. ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಗಮನ ನೀಡದ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಶಸ್ತ್ರಾಸ್ತ್ರ ವಿಷಯದಲ್ಲಿ ಭಾರತವು ಚೀನಾಕ್ಕಿಂತ ಹಿಂದೆ ಉಳಿದಿತ್ತು. ಆದರೆ ಈಗ ಭಾರತದ ಸ್ವಾವಲಂಬನೆ ಮತ್ತು ಸ್ವದೇಶಿ ತಂತ್ರಜ್ಞಾನದ ಬಲದಿಂದ ನಮ್ಮ ದೇಶವು ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ದೊಡ್ಡ ಪ್ರಗತಿಯನ್ನು ಸಾಧಿಸಿದೆ. ಭಾರತದ ಈ ಪಿನಾಕ ರಾಕೆಟ್ ಸಿಸ್ಟಮು ಶತ್ರುಗಳಿಗೆ ಮಾರಕ ಎಂದು ಸಾಬೀತುಪಡಿಸುವ ಮಹಾಶಕ್ತಿಯಾಗಿದೆ. ಇದು ಕೇವಲ 44 ಸೆಕೆಂಡುಗಳಲ್ಲೇ 12 ರಾಕೆಟ್ಗಳನ್ನು ಹಾರಿಸಬಲ್ಲದು. ಇದರರ್ಥ ಶತ್ರುಗಳಿಗೆ ಚೇತರಿಸಿಕೊಳ್ಳುವ ಅವಕಾಶವೂ ಸಿಗೋದಿಲ್ಲ. ಈ ಸಿಸ್ಟಮ್ ಒಂದು ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ನೊಂದಿಗೆ ಬರ್ತದೆ ಹಾಗೂ ಶತ್ರುವಿನ ಎಲ್ಲಾ ಕುರುಹುಗಳನ್ನು ನಾಶಪಡಿಸುವಷ್ಟು ವೇಗವಾಗಿ ಆಕ್ರಮಣ ಮಾಡ್ತದೆ. ಪಿನಾಕ ಸಿಸ್ಟಮ್ನ ಸ್ಪೀಡ್ ಪ್ರತಿ ಗಂಟೆಗೆ 5757 ಕಿಲೋಮೀಟರ್ ಆಗಿದೆ. ಅಂದರೆ 1 ಸೆಕೆಂಡಿನಲ್ಲಿ ಇದು 1 ಕಿಲೋಮೀಟರ್ಗಿಂತ ಹೆಚ್ಚು ದೂರವನ್ನು ಕ್ರಮಿಸುತ್ತದೆ. ಇದರ ರೇಂಜ್ 7 ಕಿಲೋಮೀಟರ್ ಹತ್ತಿರದ ಟಾರ್ಗೆಟ್ ಇಂದ 90 ಕಿಲೋಮೀಟರ್ ದೂರದಲ್ಲಿ ಕುಳಿತಿರುವ ಶತ್ರುಗಳಿಗೆ ನಾಶಪಡಿಸುತ್ತದೆ. ಮೊದಲ ವೇರಿಯಂಟ್ನ ರೇಂಜು 45 ಕಿಲೋಮೀಟರ್, ಎರಡನೇ ವೇರಿಯಂಟ್ನ ರೇಂಜ್ 90 ಕಿಲೋಮೀಟರ್ ಆಗಿದೆ. ನಿರ್ಮಾಣ ಹಂತದಲ್ಲಿರುವ ಮೂರನೇ ವೇರಿಯಂಟು 120 ಕಿಲೋಮೀಟರ್ ರೇಂಜ್ನ ಆಗಿರಲಿದೆ. ಈ ಲಾಂಚರ್ನ ಉದ್ದವು 16 ಅಡಿ 3 ಇಂಚುಗಳಿಂದ 23 ಅಡಿ 7 ಇಂಚುಗಳವರೆಗೆ ಇರ್ತದೆ. ಇದರ ವ್ಯಾಸ 8.4 ಇಂಚುಗಳು ಇದೆ. ಇದರ ವಿಶಿಷ್ಟ ತಂತ್ರಜ್ಞಾನದಿಂದಾಗಿ ಇದರಲ್ಲಿ ಅಳವಡಿಸಲಾಗಿರುವ ಕ್ಲಸ್ಟರ್ ಬಾಂಬ್, ಆಂಟಿ ಟ್ಯಾಂಕ್ ಹಾಗೂ ನೆಲ ಬಾಂಬ್ ಸ್ಫೋಟಿಸುವ ಆಯುಧಗಳು ಇದನ್ನು ಇನ್ನಷ್ಟು ಮಾರಕವಾಗಿಸುತ್ತದೆ. ಅರ್ಮೇನಿಯಾ ಪ್ರಸ್ತುತ ಅಜರ್ಬೈಜಾನ್ ಜೊತೆ ಯುದ್ಧಕ್ಕೆ ತಯಾರಿ ನಡೆಸುತ್ತಿದ್ದು, ಭಾರತದ ಈ ಪಿನಾಕ ರಾಕೆಟ್ ಸಿಸ್ಟಮ್ ಮೇಲೆ ಅದು ತನ್ನ ಸಂಪೂರ್ಣ ಭರವಸೆಯನ್ನ ಹೊಂದಿದೆ. ಅರ್ಮೇನಿಯಾಗೆ ಗೊತ್ತು, ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಏಕೈಕ ದೇಶ ಅದು ಭಾರತ ಅಂತ. ಹಾಗೂ ಗೆಳೆಯರೆ, ಇದನ್ನು ತಿಳ್ಕೊಂಡು ನೀವು ಹೆಮ್ಮೆ ಪಡಬಹುದು. ಯಾಕಂದರೆ ಪಿನಾಕ ರಾಕೆಟ್ ಸಿಸ್ಟಮು ತನ್ನ ಶಕ್ತಿಯ ವಿಷಯದಲ್ಲಿ ಅಮೆರಿಕ ಹಾಗೂ ರಷ್ಯಾವನ್ನು ಕೂಡ ಹಿಂದಿಕ್ಕಿದೆ. ಪ್ರಸ್ತುತ ಅರ್ಮೇನಿಯಾ ಭಾರತದಿಂದ 5,000 ಪಿನಾಕ ಯೂನಿಟ್ ಖರೀದಿಸಲು ತಯಾರಿ ನಡೆಸುತ್ತಿದೆ. ಈ ಸಿಸ್ಟಮ್ನ ಶಕ್ತಿ ಎಷ್ಟಿದೆ ಅಂದರೆ ಯುದ್ಧಕ್ಕೆ ಸಿದ್ಧವಾಗಿರುವ ಅಜರ್ಬೈಜಾನ್ ಈಗಾಗಲೇ ಈ ಪಿನಾಕದ ಭಯದಿಂದ ಗಾಬರಿಗೊಂಡಿದೆ. ಈ ಹಿಂದೆ ಅಮೆರಿಕ ಮತ್ತು ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದ್ದ ಅರ್ಮೇನಿಯಾ ಈಗ ಸಂಪೂರ್ಣವಾಗಿ ಭಾರತದ ಮೇಲೆ ಅವಲಂಬಿತವಾಗಿದೆ. ಈ ದೇಶವು ಈಗ ಭಾರತದಿಂದ ಮಾತ್ರ ವ್ಯವಹರಿಸಲು ಬಯಸಿದೆ. ಈ ಪಿನಾಕ ರಾಕೆಟ್ ಸಿಸ್ಟಮ್ನ ಇನ್ನೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಇದು 6 ಲಾಂಚರ್ ಸಿಸ್ಟಮ್ಗಳನ್ನು ಹೊಂದಿದೆ. ಅಂದರೆ 6 ಕ್ಷಿಪಣಿಗಳನ್ನು ಏಕಕಾಲದಲ್ಲಿ ಹಾರಿಸಬಹುದು. ಇದರೊಂದಿಗೇನೆ ಇದರಲ್ಲಿ ಒಂದು ಲೋಡರ್ ವೆಹಿಕಲ್ ಇರ್ತದೆ ಹಾಗೂ ಅದು ರಾಕೆಟ್ ಅನ್ನು ವೇಗದಿಂದ ಲೋಡ್ ಮಾಡಿ ಮತ್ತೆ ದಾಳಿಗೆ ಸಿದ್ಧಪಡಿಸುತ್ತದೆ.
ಇದಷ್ಟೇ ಅಲ್ಲದೆ ಇದು ಫೈರ್ ಕಂಟ್ರೋಲ್ ಸಿಸ್ಟಮ್ ಹಾಗೂ ಹವಾಮಾನ ಮಾಹಿತಿಯನ್ನು ಒದಗಿಸುವ ರಡಾರ್ ಅನ್ನು ಸಹ ಒಳಗೊಂಡಿದೆ. ಪಿನಾಕ ರಾಕೆಟ್ಗಳನ್ನು ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ನಿಂದ ಹಾರಿಸಲಾಗುತ್ತದೆ ಹಾಗೂ ಅದರ ಲಾಂಚರ್ ಕೇವಲ 44 ಸೆಕೆಂಡುಗಳಲ್ಲಿ ಶತ್ರುಗಳ ಮೇಲೆ 12 ರಾಕೆಟ್ಗಳನ್ನು ಹಾರಿಸಬಲ್ಲದು. ಅದರ ವೇಗ ಮತ್ತು ನಿಖರತೆಯನ್ನು ಹೊಂದಿಸುವುದು ಯಾವುದೇ ಶತ್ರುಗಳಿಗೆ ಸುಲಭವಲ್ಲ. ಶತ್ರುಗಳ ದಾಳಿಗೆ ತ್ವರಿತವಾಗಿ ಮತ್ತು ನಿಖರವಾಗಿ ಪ್ರತಿಕ್ರಿಯಿಸುವಂತೆ ಇದರ ಡಿಸೈನ್ ಅನ್ನು ಮಾಡಲಾಗಿದೆ. ಭಾರತದ ಈ ಶಿವಾಸ್ತ್ರ ಅಂದರೆ ಪಿನಾಕ ರಾಕೆಟ್ ಸಿಸ್ಟಮು ಕೇವಲ ದೇಶದ ರಕ್ಷಣೆಯನ್ನು ಬಲಪಡಿಸುವುದಲ್ಲದೆ ಇದು ಭಾರತದ ಸ್ವಾವಲಂಬನೆಯ ಸಂಕೇತವಾಗಿದೆ. ಈ ಅಸ್ತ್ರವು ರಕ್ಷಣಾ ಕ್ಷೇತ್ರದಲ್ಲಿ ದೇಶವನ್ನು ಸ್ವಾವಲಂಬಿಯಾಗಿಸಲು ಹಗಲಿರುಳು ಶ್ರಮಿಸಿದ ಭಾರತೀಯ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಶ್ರಮದ ಫಲವಾಗಿದೆ. ಇವತ್ತಿಗೆ ಅಂತಹ ಸುಧಾರಿತ ಮತ್ತು ಶಕ್ತಿಯುತ ಅಸ್ತ್ರಗಳನ್ನು ತಯಾರಿಸಬಲ್ಲ ಕೆಲವೇ ದೇಶಗಳಲ್ಲಿ ಭಾರತವು ಸೇರಿದ್ದು, ಭಾರತದ ಈ ಸ್ವಾವಲಂಬನೆಯು ದೇಶಕ್ಕೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ನೀಡಿದೆ. ಸೊ ಗೆಳೆಯರೆ, ಈ ಪಿನಾಕ ವೆಪನ್ ಸಿಸ್ಟಮ್ ಅನ್ನ ಶತ್ರುಗಳಿಗೆ ಮಾರಕ ಅಂತ ಯಾಕೆ ಪರಿಗಣಿಸಲಾಗಿದೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಸೊ ಗೆಳೆಯರೆ, ಯಾವಾಗಲಾದರೂ ಯುದ್ಧದ ಸನ್ನಿವೇಶ ಎದುರಾದರೆ ಶಿವಾಸ್ತ್ರ ಅಂದರೆ ಪಿನಾಕ ರಾಕೆಟ್ ಸಿಸ್ಟಮು ಯುದ್ಧ ಭೂಮಿಯಲ್ಲಿ ಶತ್ರುಗಳಿಗೆ ಮಾರಕವಾಗಲಿದೆ. ಈ ಆಯುಧಗಳ ಶಕ್ತಿಯನ್ನು ನೋಡಿದ ನಂತರ ಶತ್ರುಗಳ ಸೈನಿಕರು ಖಂಡಿತ ಆಘಾತಗೊಳಗಾಗ್ತಾರೆ. ಈ ಸಿಸ್ಟಮ್ಗಳು ಎಷ್ಟು ಶಕ್ತಿಯುತವಾಗಿದೆ ಅಂದರೆ ಒಮ್ಮೆ ಅವುಗಳನ್ನು ಆಕ್ಟಿವೇಟ್ ಮಾಡಿದಾಗ ಶತ್ರು ರಾಷ್ಟ್ರಗಳ ದೊಡ್ಡ ನಗರಗಳನ್ನು ಕೆಲವೇ ನಿಮಿಷಗಳಲ್ಲಿ ನಾಶಪಡಿಸಬಹುದು. ಪಿನಾಕದ ವಿಶೇಷತೆ ಅಂದರೆ ಇದು ಅತ್ಯಂತ ಸುರಕ್ಷಿತ ಶತ್ರು ಸ್ಥಾನಗಳನ್ನು ಸಹ ಕ್ಷಣಾರ್ಧದಲ್ಲಿ ನಾಶಪಡಿಸುತ್ತದೆ. ಹಾಗೆಯೇ ಈ ರಾಕೆಟ್ ಸಿಸ್ಟಮ್ನ ವೇಗ ಮತ್ತು ಅದರ ನಿಖರತೆಯು ಯುದ್ಧ ಭೂಮಿಯಲ್ಲಿ ಇದನ್ನ ಗೇಮ್ ಚೇಂಜರ್ ಮಾಡಲಿದೆ. ಪಿನಾಕ ರಾಕೆಟ್ ಸಿಸ್ಟಮ್ನ ಅಭಿವೃದ್ಧಿಯು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯ ಉದಾಹರಣೆಯಾಗಿದೆ. ಇದು ಭಾರತೀಯ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಹಾಗೂ ತಾಂತ್ರಿಕ ದಕ್ಷತೆಯ ಫಲಿತಾಂಶವಾಗಿದೆ. ಇವತ್ತಿಗೆ ಈ ಶಸ್ತ್ರಾಸ್ತ್ರಗಳ ಮೂಲಕ ಭಾರತವು ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳದೆ ತನ್ನ ಮಿತ್ರ ದೇಶಗಳ ರಕ್ಷಣೆಗಾಗಿ ತಯಾರಿದೆ ಅಂತ. ಈ ಅಸ್ತ್ರಗಳು ಕೇವಲ ಭಾರತದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯನ್ನು ಸ್ಥಾಪಿಸಲಿದೆ. ಭಾರತವು ಇನ್ನು ಮುಂದೆ ರಕ್ಷಣಾ ಕ್ಷೇತ್ರದಲ್ಲಿ ಯಾವುದೇ ದೇಶದ ಮೇಲೆ ಅವಲಂಬಿತವಾಗಿಲ್ಲ. ಅದು ತನ್ನ ಶತ್ರುಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದನ್ನು ಸಾಬೀತುಪಡಿಸಿದೆ. ಈ ಪಿನಾಕ ರಾಕೆಟ್ ಸಿಸ್ಟಮ್ನ ಅಭಿವೃದ್ಧಿಯು ಭಾರತದ ಸ್ವರ್ಣ ಯುಗದ ಸಂಕೇತವಾಗಿದ್ದು, ಈ ಶಸ್ತ್ರಾಸ್ತ್ರಗಳು ಕೇವಲ ದೇಶದ ರಕ್ಷಣೆಯನ್ನು ಬಲಪಡಿಸುವುದಲ್ಲದೆ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿವೆ. ಇವತ್ತಿಗೆ ವಿಶ್ವದ ದೊಡ್ಡ ದೊಡ್ಡ ದೇಶಗಳು ಭಾರತದ ಈ ಶಕ್ತಿಯನ್ನು ಗುರುತಿಸುತ್ತಿವೆ ಹಾಗೂ ಅದರಿಂದ ಅವರು ಸ್ಫೂರ್ತಿ ಪಡೆಯುತ್ತಿವೆ. ನಮ್ಮ ಭಾರತೀಯರೆಲ್ಲರಿಗೂ ತುಂಬ ಶಕ್ತಿಯುತ ಮತ್ತು ಸ್ವಾವಲಂಬನೆಗಳನ್ನಾಗಿ ಮಾಡಿದ ನಮ್ಮ ದೇಶದ ಈ ಮಹಾನ್ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಗಳಿಗೆ ನನ್ನ ವಂದನೆಗಳು. ಸೊ ಗೆಳೆಯರೆ, ಈ ವಿಡಿಯೋದಲ್ಲಿ ಕೊನೆಯದಾಗಿ ನಿಮ್ಗೆ ಹೇಳೋದೇನೆಂದರೆ, ಇನ್ನೂವರೆಗೂ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ನಮ್ಮ ವಿಜ್ಞಾನಿಗಳಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡುತ್ತಾ ಕಡಿಮೆ ಅಂದ್ರೂ ನಿಮ್ಮ 5 ಗೆಳೆಯರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.